ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ತಂತ್ರ ಪ್ರಯೋಗದ ಬಗ್ಗೆ ಹೇಳ್ತೇನೆ. ಈ ಒಂದು ತಂತ್ರ ಪ್ರಯೋಗ ಯಾವ ಕೆಲಸಗಳಿಗೆ ಉಪಯೋಗ ಆಗುತ್ತೆ ಅಂದರೆ, ನಿಮ್ಮ ಶತ್ರುಗಳು ನಿಮಗೆ ಏನಾದರೂ ಕಟ್ಟನ್ನು ಹಾಕಿದರೆ ಕಟ್ಟು ಬಿಚ್ಚುತ್ತೆ. ಆಮೇಲೆ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗವನ್ನು ಮಾಡಿ, ಆ ಒಂದು ವಾಮಾಚಾರ ಪ್ರಯೋಗದಿಂದ ನಿಮಗೆ ನೆಗೆಟಿವ್ ಶಕ್ತಿ ಅನ್ನೋದು ತುಂಬಾ ಹೆಚ್ಚಾಗಿಬಿಟ್ಟಿರುತ್ತೆ. ಆ ಒಂದು ನೆಗೆಟಿವ್ ಶಕ್ತಿಯಿಂದ ನಿಮ್ಮ ದೇಹ ತೊಂದರೆಗೆ ಒಳಗಾಗಿರುತ್ತೆ. ದೇಹದಲ್ಲಿ ವಿಪರೀತವಾದಂಥ ನೋವು, ಕೈಕಾಲುಗಳ ಅರೆತ, ಸೆಳೆತ, ಮೈಕೈಯೆಲ್ಲನೂ ತುರಿಕೆ, ಆಮೇಲೆ ಮೂತ್ರ ಉರಿ, ಮೂತ್ರದಲ್ಲಿ ರಕ್ತ ಬರುವುದು, ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಿರುತ್ತೆ. ನೀವು ಎಂತಹ ಹಾಸ್ಪಿಟ್ಲ್ಗಳಿಗೂ ಹೋಗಿ ಚೆಕ್ ಮಾಡಿಸಿದ್ರೂ ಸಹ ರಿಪೋರ್ಟ್ ಅನ್ನೋದು ನಾರ್ಮಲ್ ಇರುತ್ತೆ. ಆದರೂ ತೊಂದರೆ ಸಮಸ್ಯೆ ಅನ್ನೋದು ಪರಿಹಾರ ಆಗ್ತಿರಲ್ಲ. ಆಮೇಲೆ ಏನೇ ಮೆಡಿಸಿನ್ಗಳನ್ನು ತೆಗೆದುಕೊಂಡರೂ ಸಹ ಅದು ಯಾವುದು ನಿಮಗೆ ಚೆನ್ನಾಗಿ ವರ್ಕ್ ಆಗ್ತಿರಲ್ಲ. ಯಾಕೆ ಆ ಥರ ಆಗ್ತಿರುತ್ತೆ ಅಂದರೆ, ನೆಗೆಟಿವ್ ಶಕ್ತಿಯಿಂದ, ಆಮೇಲೆ ವಾಮಾಚಾರ ಪ್ರಯೋಗದಿಂದ ಆ ಥರ ಆಗ್ತಿರುತ್ತೆ. ಆಮೇಲೆ ಮನೆಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಎಲ್ಲನೂ ಅಡೆತಡೆ ಆಗ್ತಿರುತ್ತೆ. ಏನೇ ಕೆಲಸ ಕಾರ್ಯಗಳು ಮಾಡಿದರೂ ಸಹ ಯಾವುದು ಸಕ್ಸಸ್ ಅನ್ನೋದೇ ಆಗ್ತಿಲ್ಲ. ಎಲ್ಲನೂ ಮತ್ತೆ ಎದುರು ಬರ್ತಿದೆ. ಹಣಕಾಸಿನ ತೊಂದರೆ ಆಗ್ತಿದೆ. ಮನೆಯಲ್ಲಿ ಯಾವುದೇ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಅನ್ನೋದೇ ಇಲ್ಲ. ಮನೆಯಲ್ಲಿ ದಾರಿದ್ರ್ಯ ತುಂಬಿ ತುಳುಕ್ತಿದೆ. ಏನೇ ಮಾಡಿದರೂ ಸಹ ಎಲ್ಲನೂ ಅದು ರಿವರ್ಸ್ ನಮಗೆ ಆಗ್ತಿದೆ. ಆ ಒಂದು ಸಮಯದಲ್ಲಿ ಯಾವ ತಂತ್ರ ಪ್ರಯೋಗವನ್ನು ಮಾಡಬೇಕು? ಮೊದಲು ನೀವು ನಿಮ್ಮ ಕೈ ಮುಷ್ಟಿಯಲ್ಲಿ ಎಷ್ಟು ಉಪ್ಪು ಬರುತ್ತೆ, ತಿನ್ನುವ ಉಪ್ಪು, ಅರಳುಪ್ಪು ಅಂತ ಕರಿತೀವಿ, ಅಷ್ಟನ್ನು ತೆಗೆದುಕೊಳ್ಬೇಕು. ಆಮೇಲೆ ಪಚ್ಚ ಕರ್ಪೂರ, ಸ್ವಲ್ಪ ಪಚ್ಚ ಕರ್ಪೂರವನ್ನು ತೆಗೆದುಕೊಳ್ಬೇಕು. ಆಮೇಲೆ 5 ಒಣ ಮೆಣಸಿನಕಾಯಿಯನ್ನು ತೆಗೆದುಕೊಳ್ಬೇಕು. ಆಮೇಲೆ 5 ಕಡ್ಡಿ ಬೇವಿನ ಸೊಪ್ಪನ್ನು ತೆಗೆದುಕೊಳ್ಬೇಕು. ಆಮೇಲೆ 1 ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು. ನೀವು ತಿನ್ನುವ ಉಪ್ಪು, ಪಚ್ಚ ಕರ್ಪೂರ, 5 ಒಣ ಮೆಣಸಿನಕಾಯಿ, 5 ಕಡ್ಡಿ ಬೇವಿನ ಸೊಪ್ಪು, ಆಮೇಲೆ 1 ನಿಂಬೆ ಹಣ್ಣನ್ನು ತೆಗೆದುಕೊಂಡು ಕಪ್ಪು ವಸ್ತ್ರದಲ್ಲಿ ಅವುಗಳನ್ನು ಹಾಕಿ ಒಂದು ಮೂಟೆಯನ್ನು ಕಟ್ಟಬೇಕು. ಕಪ್ಪು ವಸ್ತ್ರದಲ್ಲಿ ಹಾಕಿದ ಮೇಲೆ ಮೂಟೆಯನ್ನು ಕಟ್ಟಿ, ಆ ಒಂದು ಮೂಟೆಗೆ ಓಂ ಶ್ರೀ ಗುರು ಆಂಜನೇಯ ಪ್ರಸಾದಂ, ಓಂ ಶ್ರೀ ಗುರು ಆಂಜನೇಯ ಪ್ರಸಾದಂ ಅಂತ ನೀವು 21 ಬಾರಿ ಮಂತ್ರವನ್ನು ಜಪಿಸಬೇಕು, ಅಭಿಮಂತ್ರಿಸಬೇಕು. ಆ ಒಂದು ಮೂಟೆಗೆ ಅಭಿಮಂತ್ರಿಸಿದ ಮೇಲೆ ಇನ್ನೊಬ್ಬ ವ್ಯಕ್ತಿಯಿಂದ ಪೀಡಿತ ವ್ಯಕ್ತಿ ಯಾರಿರ್ತಾರೆ ಅವರಿಗೆ ನಿವಾಳಿಯನ್ನು ಮಾಡಬೇಕು. ಪಶ್ಚಿಮ ಅಭಿಮುಖವಾಗಿ ನಿಂತುಕೊಂಡು ನಿವಾಳಿಯನ್ನು ಮಾಡಬೇಕು. ನೀವು ಸಹಾಯಕ್ಕೆ ನಿಮ್ಮ ತಂಗಿ, ಅಕ್ಕ, ತಮ್ಮ, ಅಣ್ಣ, ತಂದೆ, ತಾಯಿ, ಅಜ್ಜ, ಅಜ್ಜಿ ಯಾರನ್ನಾದರೂ ಸರಿ ನೀವು ತೆಗೆದುಕೊಳ್ಬೋದು. ಇನ್ನೊಬ್ಬ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆ ಆಗ್ತಿದ್ರೆ ನೀವು ಅದನ್ನು ನಿವಾಳಿಯನ್ನು ಮಾಡಿಸ್ಕೊಳ್ಬೇಕು. ಯಾರು ನಿವಾಳಿಯನ್ನು ಮಾಡಿರ್ತಾರೆ ಅವರು ಆ ಒಂದು ಗಂಟನ್ನು ತೆಗೆದುಕೊಂಡು ಹೋಗಿ 3 ದಾರಿ ಕಲಿತ ಒಂದು ಪ್ರದೇಶದಲ್ಲಿ, 3 ದಾರಿ ಕೂಡಿರಬೇಕು, 4 ಇರಬಾರ್ದು, 5 ಇರಬಾರ್ದು, 3 ದಾರಿ ಕೂಡಿರಬೇಕು. ಅಂತಹ ಒಂದು ಪ್ರದೇಶದಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ಕರ್ಪೂರವನ್ನು ಹಾಕಿ ಬೆಂಕಿ ಸ್ಪರ್ಶವನ್ನು ಮಾಡಿ ಹಿಂದಕ್ಕೆ ತಿರುಗಿ ನೋಡದಂತೆ ಮನೆಗೆ ಬರಬೇಕು. ಮನೆಗೆ ಬಂದು ಕೈಕಾಲು ಮೊರೆಯನ್ನು ಚೆನ್ನಾಗಿ ತೊಳೆದುಕೊಂಡು ಡೈರೆಕ್ಟಾಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಯಾರು ನಿವಾಳಿ ಮಾಡಿರ್ತಾರೆ ಅವರು ಮತ್ತು ಪೀಡಿತ ವ್ಯಕ್ತಿ ಇಬ್ಬರೂ ಸಹ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಮನೆಗೆ ಬರಬೇಕು. ಈ ಒಂದು ತಂತ್ರಕ್ರಿಯೆಯನ್ನು ಗುರುವಾರ ಆಗಲಿ ಅಥವಾ ಭಾನುವಾರ ಆಗಲಿ ಸಾಯಂಕಾಲ ವೇಳೆ ಮಾಡಬೇಕು. ಬೆಳಗ್ಗೆ ಮಾಡಬಾರ್ದು, ಸಾಯಂಕಾಲನೇ ಈ ಒಂದು ಪ್ರಯೋಗವನ್ನು ಮಾಡಬೇಕು. ಈ ಥರ ನೀವು 3 ವಾರ ಮಾಡಿ, ತಪ್ಪಿದರೆ 7 ವಾರ ಮಾಡಿ, 3 ಅಥವಾ 7.
ಕಂಟಿನ್ಯೂ ಆಗಿ ಮಾಡಿದರೆ ತುಂಬಾ ಶ್ರೇಷ್ಠವಾದಂತಹ ರಿಸಲ್ಟ್ ಅನ್ನೋದು ನಿಮಗೆ ಬರುತ್ತೆ. ಎಂತಹ ಸಮಸ್ಯೆ ಇದ್ದರೂ ಸಹ ನಿಮಗೆ ಪರಿಹಾರ ಅನ್ನೋದು ಆಗುತ್ತೆ. ತುಂಬಾ ಪವರ್ಫುಲ್ ಆಗಿರುವಂತಹ ತಂತ್ರಕ್ರಿಯೆ ಇದು. ನೆಗೆಟಿವ್ ಶಕ್ತಿಯನ್ನು ಏಕದಮ್ಮಾಗಿ ರಿಮೂವ್ ಮಾಡುತ್ತೆ. ಈ ಪ್ರಯೋಗವನ್ನು ತಪ್ಪದೇ ಮಾಡಿ, ಇದರಲ್ಲಿ ಸಕ್ಸಸ್ ಅನ್ನೋದಾಗುತ್ತೆ. ಇಂತಹ ವಿಚಾರಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.